ಕಾಟನ್ ಕ್ಯಾಂಡಿ ತಿನ್ಕೊಂಡು ಬೆಳೆದವ್ರಿಗೆ ಕಾಟನ್ ತೋರಿಸ್ತಿದಿರೋದು. ನಂದು ವರ್ಕ್ ಫ್ರಮ್ ಕಾರ್, ಕೆಟ್ಟೋಗಿರೋ ಕಾರ್. Situation can stop us from playing. ನಾವೆಲ್ಲರೂ ಒಂದು ಇವೆಂಟ್ ಅಟೆಂಡ್ ಮಾಡೋಕ್ಕೆ ಲಕ್ಷ್ಮೇಶ್ವರ ಅಂದರೆ ನನ್ನ ಅಪ್ಪನ ಊರಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಇದೇ ಮೊದಲನೇ ಸಲ ಹೇಮಂತ್ ನಮ್ಮೂರಿಗೆ ಬರೋದು. ಚಿಕ್ಕ ಮೆಮರಿ ಡಂಪ್ ಇದು. ಸೊ ಫಾಲೋಸ್ ಎಲ್ಲ ಟ್ರೈನಲ್ಲೂ ವಿ ಡಿಡ್ ಆರ್ ರೂಟೀನ್ ಆ್ಯಂಡ್ ಪ್ಲೇಡ್ ಅ ಗೇಮ್. ಫಸ್ಟ್ ಟೈಮ್ ನಮ್ಮೂರಿಗೆ ಕಾಲಿಡ್ತೀರಾ, ಹೆಂಗಿದೆ ಫೀಲಿಂಗು? ಕಾಯಿ ಹೆಚ್ಚುತ್ತಿರುವ ಮಮ್ಮಿಜಿಯವರು ಊಟ ಆದ್ಮೇಲೆ ಚಹಾ ಕುಡಿಯೋಕ್ಕೆ ಕಾಯ್ತಿರೋ ಚಾರಾಜ. ನಮ್ಮೂರಿಗೆ ಯಾವುದೇ ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ಯಲಬುರ್ಗಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಈವೆಂಟ್ ಅಟೆಂಡ್ ಮಾಡಿದ್ವಿ. ಈವೆಂಟ್ ಅಟೆಂಡ್ ಮಾಡಿದ್ಮೇಲೆ ಹೇಮಂತ್ಗೆ ನಮ್ಮ ಹೊಲನ ತೋರ್ಸೋಕ್ಕೆ ಕರ್ಕೊ ಹೋದ್ವಿ. ಕಾಟನ್ ಕ್ಯಾಂಡಿ ತಿನ್ಕೊಂಡು ಬೆಳೆದವ್ರಿಗೆ ಕಾಟನ್ ತೋರಿಸ್ತಿದಿರೋದು. ಗೊತ್ತಿತ್ತಾ ಕಾಟನ್ ಹೆಂಗ್ ಬರುತ್ತೆ ಅಂತ? ನಡ್ಯ ಹೊಲ ಎಲ್ಲ ನೋಡಿದ್ಮೇಲೆ ಲಕ್ಷ್ಮೇಶ್ವರನಲ್ಲೇ ಇರೋ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇದು ಸುಮಾರು ವರ್ಷ ಹಳೆ ದೇವಸ್ಥಾನ, ಚಾಲುಕ್ಯರಿಂದ ನಿರ್ಮಾಣಗೊಂಡಿರೋದು. ಇಲ್ಲಿಗೆ ಹೋದ್ಮೇಲೆ ತಿಳಿದಿದ್ದ ವಿಷಯ ಏನಂದರೆ ಇದನ್ನು ಇನ್ಫೋಸಿಸ್ ಸಂಸ್ಥೆಯವರು ಪುನರ್ ನಿರ್ಮಾಣ ಮಾಡಿದ್ದಾರೆ. ಹುಳಿಗೆರೆ ಉತ್ಸವ ನಡೀತಿತ್ತು. ಇದು ಇನ್ಫೋಸಿಸ್ ಸಂಸ್ಥೆಯವರೇ ಇಲ್ಲಿ ಆಯೋಜಿಸಿದ್ರು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಮ್ಮ ಮನೆ ದೇವ್ರಿಗೆ ಅಂತ ಹೊರಟ್ವಿ. ಬೆಳಗ್ಗೆ ಬೇಗ ಹೊರಟಿದ್ರಿಂದ ಸನ್ರೈಸ್ ನೋಡಕ್ಕೆ ಸಿಕ್ತು. ಹೇಗಿದೆ ಫೀಲು? ಈ ಜಾಗದ ಹೆಸರು ಕಪ್ಪತ್ತ ಮಲ್ಲೇಶ್ವರ ಅಂತ. ತುಂಬ ಚೆನ್ನಾಗಿತ್ತು ಜಾಗ. ಮಾನ್ಸೂನ್ ಸೀಸನ್ನಲ್ಲಿ ಇಲ್ಲಿ ಬರಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಹೋಗಿದ್ದೀವಿ. ತುಂಬ ನವಿಲುಗಳು ಅಕ್ಕಪಕ್ಕದಲ್ಲೇ ನೋಡಿದ್ವಿ. ಸುಮಾರು 3 ನೋಡಿದ್ವಿ ಅವತ್ತು. The journey begins. How's the feel? ನಿಮ್ಗೆ ಹೆಂಗಿದೆ ಫೀಲು? ಈ ಜಾಗ ತುಂಬಾ ಪ್ರಶಾಂತವಾಗಿ ಚೆನ್ನಾಗಿತ್ತು. ದರ್ಶನನೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ದಾರಿ ಹಿಡಿದ್ವಿ. ಬೆಂಗಳೂರು ದಾರಿಯಲ್ಲಿ ಧ್ವಜ ಹಂಗಾಮ. ಈಗೇನು ಗೊತ್ತಾಗ್ತಾ ಇಲ್ಲ. ನಂದು ವರ್ಕ್ ಫ್ರಮ್ ಕಾರ್, ಕೆಟ್ಟೋಗಿರೋ ಕಾರ್. 9:30ಗೆ